ಒನ್ಸ್ ಅಗೇನ್ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಆಗಿರುವ ಅಮಾನವೀಯ ಕೃತ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಹುಬ್ಬಳ್ಳಿಯಲ್ಲಿ ಏನಾಯಿತು, ಎಂಥದೊಂದು ಅಮಾನುಷ ಕೃತ್ಯಕ್ಕೆ ನಮ್ಮ ಪೊಲೀಸರು ಸಾಕ್ಷಿಯಾದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹುಬ್ಬಳ್ಳಿಯ ಕೇಶವಾಪುರದಲ್ಲಿ ಆಗಿರುವ ಘಟನೆ, ಬಿಜೆಪಿ ಕಾರ್ಯಕರ್ತೆಯನ್ನ ಪೊಲೀಸರು ಬಟ್ಟೆ ಬಿಚ್ಚಿ ಥಳಿಸಿರುವ ಆರೋಪ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ಕೊಟ್ಟಿದ್ದಾರಂತೆ. ಘಟನೆ ಬಗ್ಗೆ ಮಾಹಿತಿನ ಪಡೆದುಕೊಳ್ಳೋದಕ್ಕೆ ಕಮಿಷನರ್ ಶಶಿಕುಮಾರ್ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಕಾರ್ಪೊರೇಟರ್ ದೂರಿನ ಮೇಲೆ ಪೊಲೀಸರಿಂದ ದರ್ಪ ತೋರಿಸಲಾಗಿರುವ ಆರೋಪ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅಲಿಯಾಸ್ ವಿಜಯಲಕ್ಷ್ಮಿ ಹಂಡಿಗೆ ಖಾಕಿಯಿಂದ ಥಳಿಸಲಾಗಿತ್ತು. ಥಳಿಸೋದಲ್ಲ ರೀ, ಬೆತ್ತಲ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ವಾಹನದಲ್ಲಿ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ನಾನು ಆರಂಭದಲ್ಲೇ ಹೇಳ್ತಾ ಇರೋದು, ಇಡೀ ರಾಜ್ಯದ ಜನ ಯಾರು ನಮ್ಮ ಪೊಲೀಸರು ಅಂತ ಅಂದ್ರೆ ಗೌರವ ಕೊಡ್ತಾ ಇದ್ರು, ಯಾರು ಹೆಮ್ಮೆ ಪಡ್ತಾ ಇದ್ರು, ಅಂತ ಪೊಲೀಸ್ ಇಲಾಖೆಯಲ್ಲಿ ಇಂಥವರು ಇದ್ದಾರಾ ಅಂತ ನಾಚಿಕೆ ಪಡಬೇಕಾದಂತಹ ಪರಿಸ್ಥಿತಿ. ಕಾರಣ ಇಂಥ ದೃಶ್ಯಗಳನ್ನ ನೋಡಿದ ಮೇಲೆ ಆಕೆಯೇ ಬೆತ್ತಲಾದ್ಲು, ಆಕೆಯೇ ಹೈಡ್ರಾಮಾ ಮಾಡಿದ್ಲು, ಆಕೆಯೇ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಅನ್ನುವಂಥ ಕ್ಲಾರಿಟಿ ಸಿಕ್ಕರೂ ಕೂಡ ನೀವ್ ಹೆಂಗೆ ಆಕೆಯನ್ನ ಪೊಲೀಸ್ ವಾಹನದಲ್ಲಿ ಬೆತ್ತಲಾಗಿ ಹತ್ತಿಸ್ಕೊಂಡ್ರಿ ಅನ್ನೋದೇ ನನ್ನ ಪ್ರಶ್ನೆ. ಅದ್ ಹಿಂಗ್ ಕರ್ಕೊಂಡು ಹೋದ್ರಿ ಅನ್ನೋದೇ ಪ್ರಶ್ನೆ. ಬರೀ ಮಹಿಳಾ ಸಿಬ್ಬಂದಿ ಮಾತ್ರ ಇರ್ಲಿಲ್ಲ, ಪುರುಷ ಸಿಬ್ಬಂದಿನೂ ಇದ್ರು. ಅವರ ಮಧ್ಯದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಬೆತ್ತಲಾಗಿ ಕರ್ಕೊಂಡು ಹೋಗ್ತೀರಾ ಹೆಂಗೆ ಅನ್ನೋದು ಪ್ರಶ್ನೆ. ಹಂಗಾಗಿ ಕಮಿಷನರ್ ಶಶಿಕುಮಾರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಂತೆ. ಈ ಪರಿಸ್ಥಿತಿ ಅವಲೋಕನ ಆಗ್ತಾ ಇದೆ. ಘಟನೆಯ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮುಂದಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇವರು ಕಾಂಗ್ರೆಸ್ನ ಕಾರ್ಪೊರೇಟರ್ ಸುವರ್ಣ ಅವ್ರ ಫೋಟೋ ತೋರಿಸ್ತಾ ಇದ್ದೀವಲ್ಲ. ಈಗ ಇವ್ರು ದೂರು ಕೊಟ್ಟಿರ್ತಾರೆ. ಕಾರಣ ಈಗ ಬಿಜೆಪಿ ಕಾರ್ಯಕರ್ತೆ ಮತ್ತೆ ಇವ್ರ ಮಧ್ಯೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರುತ್ತೆ. ಈ ಗಲಾಟೆಯಲ್ಲೇ ದೂರು ಪ್ರತಿ ದೂರು ಕೂಡ ಎರಡೂ ಕಡೆ ದಾಖಲಾಗಿರುತ್ತೆ. ಗೊತ್ತಿಲ್ಲ ಅದು ಏನೋ ಕಾಂಗ್ರೆಸ್ ಕಾರ್ಪೊರೇಟರ್ ಒತ್ತಡ ಅಂತೆ, ಅಲ್ಲೊಬ್ರು ಯಾರೋ ಶಾಸಕರು ಒತ್ತಡ ಹಾಕಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಮಾಹಿತಿ ಕೊಡ್ತಾ ಇದ್ರು. ಅವರ ಪ್ರಭಾವ ಒತ್ತಡಕ್ಕೆ ಒಳಗಾಗಿ ಮಹಿಳಾ ಅಂದ್ರೆ ಬಿಜೆಪಿಯ ಕಾರ್ಯಕರ್ತೆಯನ್ನ ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರಂತೆ ಪೊಲೀಸರು. ದೂರು ದಾಖಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಪ್ರತಿ ದೂರು ದಾಖಲಾಗಿದೆ. ಸತ್ಯಾಸತ್ಯತೆಯನ್ನ ಬೆಳಕಿಗೆ ತರುವಂತಹ ಪ್ರಯತ್ನಗಳಾಗಬೇಕು, ವಿಚಾರಣೆ ಆಗಬೇಕು, ಕ್ರಮಗಳನ್ನ ಕೈಗೊಳ್ಬೇಕು. ಅದು ತಪ್ಪಲ್ಲ, ಆದ್ರೆ ಹಿಂಗ್ ಕರ್ಕೊಂಡು ಹೋಗಿದ್ದು ತಪ್ಪು ಅಂತ ನಮ್ಮ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ನದಾಫ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಈಗ ಕ್ರಮ ಕೈಗೊಂಡಿದ್ದು ಅಥವಾ ದೂರು ಪ್ರತಿ ದೂರು ದಾಖಲಾಗಿದೆ, ಇದು ವಿಷಯನೇ ಅಲ್ಲ ರೀ. ಪೊಲೀಸರು ಒಬ್ಬ ಹೆಣ್ಣು ಮಗಳನ್ನ ಬೆತ್ತಲಾಗಿ ಹೆಂಗ್ ಕರ್ಕೊಂಡು ಹೋದ್ರು ಅನ್ನೋದೇ ಪ್ರಶ್ನೆ ಇರೋದು. ಇಡೀ ರಾಜ್ಯದ ಜನ ತಲೆ ತಗ್ಗಿಸ್ಬೇಕಾದಂತ ಘಟನೆಗೆ ನಮ್ಮ ಹುಬ್ಬಳ್ಳಿ ಪೊಲೀಸರು ಸಾಕ್ಷಿ ಆಗಿದ್ದಾರೆ ಅನ್ನೋದೇ ನಾಚಿಕೆಗೇಡಿನ ಸಂಗತಿ. ಈಗ ಕಮಿಷನರ್ ಶಶಿಕುಮಾರ್ ಅವರು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಏನ್ ಮಾಹಿತಿ ಪಡ್ಕೊಂಡಿದ್ದಾರೆ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ? ಎಸ್ ಋಷಿ, ಏನು ಬೆಳಗ್ಗೆ ಸುದ್ದಿ ಏನು ಸವಿಸ್ತಾರವಾಗಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಸಾರವಾಯಿತು. ಪ್ರಸಾರ ಕೆಲವೇ ನಿಮಿಷಗಳಲ್ಲಿ ಶಶಿಕುಮಾರ್ ಪೊಲೀಸ್ ಆಯುಕ್ತರು ಏನಿದ್ದಾರೆ, ಇವರು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಆಗಮಿಸಿರುವಂತದ್ದು. ಮತ್ತು ಆ ದಿನ ಯಾರೆಲ್ಲ ಈ ಆರೋಪಿತ ಮಹಿಳೆಯನ್ನ ಬಂಧನಕ್ಕೆ ತೆರಳಿದ್ರು ಅವರೆಲ್ಲರಿಂದ ಕೂಡ ಪ್ರಾಥಮಿಕ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಕೇಶವಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಏನಿದ್ದಾರೆ ಅವರಿಂದನೂ ಕೂಡ ಒಂದು ಮಾಹಿತಿಯನ್ನ ಈಗ ತಮ್ಮ ಕಚೇರಿಯಲ್ಲಿ ಪಡೆದುಕೊಳ್ತಾ ಇರುವಂತದ್ದು. ಘಟನೆಗೆ ಏನು ಕಾರಣ ಆಯ್ತು ಮತ್ತು ಈ ರೀತಿಯಾಗಿ ಬಂಧನ ಮಾಡ್ಲಿಕ್ಕೆ ಯಾಕೆ ಇವರೆಲ್ಲ ಯೋಜನೆ ಹಾಕಿದ್ರು ಎನ್ನುವ ಕುರಿತು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಸಂಬಂಧಿಸಿದಂತೆ ಏನು ಆ ದಿನ ಬಂಧನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಕಡೆ ಕೂಡ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಬರುವಂತೆ ಬುಲಾವನ್ನ ಹೇಳಲಾಗಿದೆ. ಇಷ್ಟು ತರಾತುರಿಯಾಗಿ ಅತಿ ವಿವಸ್ತ್ರಗೊಂಡಿರ್ತಕ್ಕಂಥ ಸಂದರ್ಭದಲ್ಲೇ ಯಾಕೆ ಬಂಧನ ಆಯ್ತು ಅನ್ನೋದನ್ನ ಉತ್ತರವನ್ನ ಪೊಲೀಸ್ ಆಯುಕ್ತರೇ ಈಗ ಸ್ವತಃ ಪಡಿತಾ ಇರುವಂತದ್ದು. ಶ್ರುತಿ. ಓಕೆ ಮಲ್ಲಿಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.